ಹಲೋ ಫ್ರೆಂಡ್ಸ್, ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಕ್ಲೇ ಬಾಲ್ಸ್ ಅಂತ. ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಯೂಸ್ ಮಾಡ್ತಾನೂ ಇರ್ಬೋದು ಇದನ್ನು. ಆದರೆ ಗೊತ್ತಿಲ್ಲದೆ ಇರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕ್ಲೇ ಬಾಲ್ಸ್ನ ಲೇಕಾ ಬಾಲ್ಸ್ ಅಂತ ಹೇಳ್ತಾರೆ. ಲೇಕಾ ಅಂದರೆ ಲೈಟ್ ವೆಯ್ಟ್ ಎಕ್ಸ್ಪ್ಯಾಂಡೆಡ್ ಕ್ಲೇ ಅಗ್ರಿಗೇಟ್ ಅಂತ. ಈ ಕ್ಲೇ ಬಾಲ್ಸ್ನ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ದೊಡ್ಡ ಇಂಡಸ್ಟ್ರಿಗಳಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಂಥದ್ದು. ನರ್ಸರಿಗಳಲ್ಲಿ ಇದು ಸಿಗುತ್ತೋ ಗೊತ್ತಿಲ್ಲ, ಆದರೆ ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಈ ಕ್ಲೇ ಬಾಲ್ಸ್ನ ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಅಂದರೆ ನೀರಲ್ಲೇ ಬೆಳೆಯುವಂಥ ಗಿಡಗಳಿಗೆ ತುಂಬ ಒಳ್ಳೆ ಗ್ರೋಯಿಂಗ್ ಮೀಡಿಯಮ್ ಆಗಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಗಳಲ್ಲಿ ಈ ಕ್ಲೇ ಬಾಲ್ಸ್ನ ಹೇಗೆ ಮಾಡ್ತಾರೆ ಅಂದರೆ, ಕ್ಲೇನ 1200 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡ್ತಾರೆ. ಇದರಲ್ಲಿ ಹೋಲ್ಸ್ ಕಾಣ್ತಾ ಇದೆಯಲ್ಲ, ಅದೇನು ಅಂತ ನೀವು ಕೇಳ್ಬೋದು. 1200 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಆಗ್ತಾ ಇರುತ್ತಲ್ಲ, ಆ ಹೀಟಿಂಗ್ ಪ್ರೋಸೆಸ್ ಆಗಬೇಕಾದ್ರೆ ಸ್ಮಾಲ್ ಬಬಲ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಆ ಬಬಲ್ಸ್ ಈ ರೀತಿ ಹೋಲ್ಸ್ ಆಗುತ್ತೆ. ಈ ಕ್ಲೇ ಬಾಲ್ಸ್ನ ಬರೀ ಪ್ಲ್ಯಾಂಟ್ಸಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಕನ್ಸ್ಟ್ರಕ್ಷನಲ್ಲಿ, ಇಂಟೀರಿಯರ್ ಡೆಕೋರೇಷನಲ್ಲಿ, ಹಾರ್ಟಿಕಲ್ಚರಲ್ಲಿ, ಪ್ಲೇ ಗ್ರೌಂಡ್ಗೆ, ಸೌಂಡ್ ಅಬ್ಸರ್ಪ್ಷನ್ಗೆ ಯೂಸ್ ಮಾಡ್ತಾರೆ. ಇವಾಗ ಈ ಕ್ಲೇ ಬಾಲ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಈ ರೀತಿ ಪ್ಯಾಕೆಟಲ್ಲಿ ಬರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ, ಹಾಗಾಗಿ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು ಇಡೀ ದಿನ ನೆನೆಸಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಈ ಕ್ಲೇ ಬಾಲ್ಸ್ ತುಂಬ ಲೈಟ್ ವೆಯ್ಟ್ ಇರುತ್ತೆ, ಬೇರುಗಳಿಗೆ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಿಡನ ಡ್ರೈ ಆಗೋಕ್ಕೆ ಬಿಡಲ್ಲ. ನಾವು ಹೇಗೆ ಗಿಡನ ಬೆಳೆಸೋದಕ್ಕೆ ಬೇರೆ ಬೇರೆ ರೀತಿ ಪಾಟಿಂಗ್ ಮೀಡಿಯಮ್ ಯೂಸ್ ಮಾಡ್ತೀವಿ, ಅದೇ ರೀತಿ ಈ ಕ್ಲೇ ಬಾಲ್ಸ್ನ ಕೂಡ ಯೂಸ್ ಮಾಡಬಹುದು. ನೀರೊಳಗೆ ಬೆಳೆಯುವಂಥ ಗಿಡ, ಮನಿ ಪ್ಲಾಂಟ್ ಆಗಿರ್ಬೋದು ಅಥವಾ ಯಾವುದೇ ಗಿಡ ಆಗಿರ್ಬೋದು, ಒಂದೊಂದು ಸಲ ಈ ರೀತಿ ಬೇರುಗಳು ಕೊಳೆಯುತ್ತೆ. ಆದರೆ ಕ್ಲೇ ಬಾಲ್ಸ್ನ ಹಾಕಿದಾಗ ಈ ರೀತಿ ಆಗಲ್ಲ. ಬೇರುಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕ್ಲೇ ಬಾಲ್ನ ಹಾಕಿಬಿಟ್ಟು ಯಾವ್ಯಾವ ಗಿಡನ ಬೆಳಿಬೋದು ಅಂದರೆ, ಮನಿ ಪ್ಲ್ಯಾಂಟಲ್ಲಿ ಎಲ್ಲ ರೀತಿ ಮನಿ ಪ್ಲ್ಯಾಂಟ್ನು ಬೆಳಿಬೋದು. ಫಿಲೋಡೆಂಡ್ರಾನ್, ಮಾನ್ಸ್ಟೆರಾ, ಸೆನ್ಸೋವೇರಿಯಾ ಅಂದರೆ ಸ್ನೇಕ್ ಪ್ಲ್ಯಾಂಟ್, ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಅಲೋವೆರಾ, ಸ್ಪೈಡರ್ ಪ್ಲ್ಯಾಂಟ್ಸ್, ಬಿಗೋನಿಯಾ, ಎಲ್ಲ ರೀತಿ ಇಂಡೋ ಪ್ಲ್ಯಾಂಟ್ಸ್ನ ನೀವು ಈ ಕ್ಲೇ ಬಾಲ್ನ ಹಾಕಿಬಿಟ್ಟು ಬೆಳಿಬಹುದು. ಯಾವ ಗಿಡನ ನಾವು ಹಾಕ್ತಾ ಇದ್ದೀವಿ ಆ ಗಿಡನ ಪಾಟಿಂದ ತೆಗೆದ್ಬಿಟ್ಟು ಗಿಡಗಳನ್ನ ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು. ಗಿಡದ ಬೇರಲ್ಲಿರೋ ಮಣ್ಣನ್ನು ಪೂರ್ತಿ ಬಿಡಿಸ್ಬೇಕು. ಮಣ್ಣು ಬೇರುಗಳಿಗೆ ಗಟ್ಟಿಯಾಗಿ ಅಂಟ್ಕೊಂಡಿದ್ರೆ ಗಿಡನ ಪೂರ್ತಿ ನೀರಲ್ಲಿ ಮುಳುಗಿಸಿಡ್ಬೇಕು. ಬೇರುಗಳಲ್ಲಿ ಅಂಟ್ಕೊಂಡಿರೋ ಮಣ್ಣು ಪೂರ್ತಿ ಹೋಗೋ ತನಕ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೀವು ಇದಕ್ಕೆ ಕಂಟೈನರ್ನ ಟ್ರಾನ್ಸ್ಪರೆಂಟ್ ಇರೋದು ತೊಗೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಪ್ಲಾಸ್ಟಿಕ್ದಾಗ್ಬೋದು ಅಥವಾ ಗ್ಲಾಸ್ದಾಗ್ಬೋದು. ಫಸ್ಟು ಕ್ಲೇ ಬಾಲ್ಸ್ನ ತುಂಬಿಸ್ಕೋಬೇಕು. ಆಮೇಲೆ ಅದ್ರ ಮೇಲೆ ಗಿಡ ಇಟ್ಬಿಟ್ಟು ಗಿಡ ಸುತ್ತ ಕವರ್ ಆಗೋ ಥರ ಕ್ಲೇ ಬಾಲ್ಸ್ನ ಹಾಕಬೇಕು. ನೀರು ಹಾಕಿದ ಮೇಲೆ ಆ ಕ್ಲೇ ಬಾಲ್ಸ್ ನಿಧಾನವಾಗಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ನೀರು ಎಷ್ಟು ಹಾಕಬೇಕು ಅಂದರೆ ಆ ಗಿಡದ ಬೇರುಗಳು ಪೂರ್ತಿ ನೆನೆಯೋಷ್ಟು ಹಾಕಬೇಕು. ಈ ಗಿಡದ ನೀರನ್ನು 15 ದಿನಕ್ಕೊಂದ್ಸಲ ಚೇಂಜ್ ಮಾಡಬೇಕು. ನೀವು ನೀರು ಚೇಂಜ್ ಮಾಡುವಾಗಲೆಲ್ಲ ಈ ಕ್ಲೇ ಬಾಲ್ಸ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮೇಂಟೈನ್ ಮಾಡಿದರೆ ಈ ಕ್ಲೇ ಬಾಲ್ಸ್ನ ನೀವು ಎಷ್ಟು ಸಲ ಬೇಕಾದರೂ ರೀಯೂಸ್ ಮಾಡ್ಕೋಬೋದು. ಈ ಗಿಡ ಚೆನ್ನಾಗಿ ಗ್ರೋ ಆದಮೇಲೆ ನೀವು ಬೇರೆ ಗಿಡಗಳಿಗೆ ಕೂಡ ಈ ಕ್ಲೇ ಬಾಲ್ಸ್ನ ಯೂಸ್ ಮಾಡ್ಕೋಬೋದು. ಇದನ್ನು ಪಾಟ್ ಮಿಕ್ಸಿಂಗಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾವು ಮರಳು ಅಥವಾ ಪರ್ಲೈಟ್ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ನಾವು ಈ ಕ್ಲೇ ಬಾಲ್ಸ್ನ ಹಾಕೋಬೋದು. ಪಾಟಿಂದ ನೀರು ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡಿರೋವಂಥ ಕ್ಲೇ ಬಾಲ್ಸ್ನ ರೀಯೂಸ್ ಮಾಡ್ಕೊಳಕ್ಕಾಗಲ್ಲ. ಇಂಡೋ ಪ್ಲಾಂಟ್ಸಲ್ಲಿ ಮಣ್ಣು ಕಾಣಿಸ್ಬಾರ್ದು ಅಂತ ಟಾಪ್ ಲೇಯರ್ನ ನಾವು ಸ್ಟೋನ್ಸಿಂದ ಕವರ್ ಮಾಡ್ತೀವಲ್ಲ, ಅದ್ರ ಬದಲು ನಾವು ಈ ಕ್ಲೇ ಬಾಲ್ಸ್ನ ಯೂಸ್ ಮಾಡ್ಕೋಬೋದು. ಇದರಿಂದ ಗಿಡಕ್ಕೆ ಫಂಗಸ್ ಆಗಲ್ಲ, ಹಾಗೆ ಯಾವುದೇ ಕೀಟಗಳ ಪ್ರಾಬ್ಲಮ್ಮು ಇರಲ್ಲ. ಇದಿಷ್ಟೇ ಅಲ್ಲ, ಗಿಡಗಳಿಗೆ ಬೇರು ಬರ್ಸೋದಕ್ಕೆ ಕೂಡ ನಾವು ಈ ಕ್ಲೇ ಬಾಲ್ಸ್ನ ಯೂಸ್ ಮಾಡ್ಕೋಬೋದು.
ಹಾಗೆ ಸಮ್ಮರಲ್ಲಿ ತುಂಬ ಹೀಟ್ ಇದ್ದಾಗ ನಾವು ಟ್ರೇನಲ್ಲಿ ಸ್ಟೋನ್ಸ್ ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ತೀವಲ್ಲ, ಅದ್ರ ಬದಲು ನೀವು ಈ ಕ್ಲೇ ಬಾಲ್ಸ್ನ ಕೂಡ ಹಾಕೋಬೋದು. ತುಂಬ ಜನರಿಗೆ ಇಂಡೋರ್ ಪ್ಲಾಂಟ್ಸ್ನ ಬೆಳಿಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಮನೆ ಒಳಗಡೆ ಮಣ್ಣಾಗುತ್ತೆ ಅನ್ನೋರು ನೀವು ಈ ಕ್ಲೇ ಬಾಲ್ಸಲ್ಲಿ ಗಿಡಗಳನ್ನ ಬೆಳೆದು ಟ್ರೈ ಮಾಡ್ಬೋದು. ಈ ಕ್ಲೇ ಬಾಲ್ಸ್ನ ನೀವು ವಾಶ್ ಮಾಡಿಬಿಟ್ಟು ಎಷ್ಟು ಸಲ ಬೇಕಾದರೂ ರೀಯೂಸ್ ಮಾಡ್ಕೋಬೋದು. ಇದರದ್ದು ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.